ಕೊನೆಗೆ ಯಾರನ್ನ ಹೊಡೆದ್ಬಿಟ್ಟ. ಕೃಷ್ಣ ಎಲ್ಲಿ ಸಿಗ್ತಾನ್ರಿ? ಅವನು ದಾರಿಯಲ್ಲಿ ಹೋಗೋನು ಇದ್ದಕ್ಕಿದ್ದ ಗಾಬರಿ. ಕೃಷ್ಣ ಎಲ್ಲಿ ಸಿಗ್ತಾನ್ರಿ? ಅವೇನು ತಿಳ್ಕೊಂಡ, ಊರಾಗೊಬ್ಬ ಕಿರಾಣಿ ಅಂಗಡಿ ಮಾಡೋ ಕೃಷ್ಣ ಇದ್ದ. ಹಂಗಾರ ಈ ಕೃಷ್ಣನ ಬಗ್ಗೆ ಇಷ್ಟು ಕೇಳಲಿಕ್ಕತ್ತಾನಂದ್ರೆ ಯಾರೋ ಕೃಷ್ಣನ ಸಂಬಂಧಿಕಿರ್ಬೇಕವ, ದೂರದಿಂದ ಬಂದಾನೆ. ಯಾ ಕೃಷ್ಣ ಅಂದವ? ಕಿರಾಣಿ ಅಂಗಡಿ ಕೃಷ್ಣ, ಹಾಲಿನ ಅಂಗಡಿ ಕೃಷ್ಣ ಅಂದ. ಮತ್ತು ಹಣ್ಣಗಾದರೆ ಅವ, ಓಹೋ ಈ ಯಾರಿಗೂ ಕೃಷ್ಣನ ಪರಿಚಯ ಇಲ್ಲ. ಅವನಿಗೆ ಅರ್ಥ ಆಯಿತು. ಅಲ್ಲಿ ದಾಸರಿಗೂ ಅಷ್ಟೇ ಅಷ್ಟೇ, ಇಲ್ಲಿರೋರಿಗೂ ಅಷ್ಟೇ ಅಷ್ಟೇ. ಹಾಗಾದರೆ ನಿಜವಾಗಿ ಕೃಷ್ಣನ್ ಯಾರಾದರೂ ಕಂಡಾರ ಇಲ್ಲೋ ಅಂತ ತಲೆಗೆ ಬಂತವನಿಗೆ. ಯಾರು ಕಾಣಲಿ ಬಿಡಲಿ, ನಾನಾದರೂ ಕಾಣ್ತೀನಿ ಅಂತ ಹೇಳಿ ಹೊರಟ. ಕೊನೆಗೆ ಯಾರೋ ಒಬ್ಬರು ಮಾರ್ಗದರ್ಶಕರು ಸಿಗುತ್ತಾರೆ. ಅವ್ರು ಹೇಳ್ತಾರೆ, ಇಲ್ಲೆಲ್ಲಿ ಕೃಷ್ಣ ಇಲ್ಲಪ್ಪ, ನಿನಗೆ ಬೇಕು ಅಂದರೆ ವೃಂದಾವನಕ್ಕೆ ಹೋಗು ಅಂತ ಹೇಳ್ತಾರೆ. ವೃಂದಾವನದ ವಿಳಾಸವನ್ನು ಹಿಡಿದುಕೊಂಡು ವೃಂದಾವನಕ್ಕೆ ಬರ್ತಾನೆ. ಅಲ್ಲಿ ಗಿಡಗಳನ್ನು, ಹುಲ್ಲುಗಳನ್ನು, ಕಟ್ಟೆಗಳನ್ನು ಸುತ್ತಿ ಸುತ್ತಿ ಕೃಷ್ಣ 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 ಅಂದ. ಕೊನೆಗೆ ಅರ್ಥ ಆಯ್ತು ರೀ ಅವನಿಗೆ. ಅವ ಅಂದ, ಅವನ ಆಭರಣ ಹೊಡೆಯೋದು ಆಮೇಲೆ, ಮೊದಲು ಇಷ್ಟು ಕಷ್ಟಪಟ್ಟು ಹುಡುಕ್ಬೇಕಾಗ್ಯದಲ್ಲ, ಒಂದು ಸತಿ ಸಿಕ್ಕರೆ ಸಿಗಲಿ ನೋಡೋಣ ಅಂತಂದ. ಆಭರಣ ಹತ್ತ ಕಡೆ ಇರುವಲ್ತ್ಯಾಕ ಮೊದಲು ಅವ ಒಂದು ಸತಿ ಸಿಕ್ಕರೆ ಸಿಗಲಿ ನೋಡೋಣ ಅಂತ ತಿಳ್ಕೊಂಡು ಹೇಳಿ. ನಮ್ಮಲ್ಲಿ ಹಿಂಗಾಗಿರ್ತದೆ ಗೊತ್ತಿಲ್ಲ, ಅದು ಊರಿಗೆ ಹೋಗ್ಬಿಡೋಣ, ಮಠದಾಗ ನೀರು ಸಿಕ್ತು ಅಂತ ಯಾರೋ ಹೇಳ್ಬಿಟ್ರೋಣ. ಮಠನ ಸಿಗ್ಲಿಕ್ಕೆ ರೆಡಿ ಇಲ್ಲ, ನೀರೆಲ್ಲಿಂದ ಸಿಗ್ಬೇಕು ಹೇಳಿ ನೋಡಂತ. ಮೊದಲು ರಾಯರ ಮಠ ಸಿಗ್ಬೇಕಲ್ಲ, ರಾಯರ ಮಠ ಸಿಕ್ಕ ಮೇಲೆ ನೀರು ಕುಡಿಯೋ ಪರಿಸ್ಥಿತಿ. ಮಠನ ಸಿಗವಲ್ತಾಗ್ಯದ ಪಾಪ. ಸುತ್ತಿ 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 ಈ ಕೃಷ್ಣನ ಹುಡುಕಿ ಅವ ಅಂದ, ಆಭರಣ ಹತ್ಲಾಗ ಹೋಗ್ಲಿ, ಮೊದಲು ಅವ ಸಿಗಲಿ ಎಂದ. ಕೊನೆಗೆ ಸುಸ್ತಾಗಿ ಒಂದು ಕಟ್ಟಿ ಮೇಲೆ ಕೂತ್ಕೊಂಡ. 6 ತಿಂಗಳು ಕಳೆದು ಹೋಗಿತ್ತು. ಕೃಷ್ಣನ ಹುಡುಕಿ ಮಾತೆತ್ತಿದ್ರೆ ಕೃಷ್ಣ ವೃಂದಾವನದಲ್ಲಿ ಕಾಯ್ತಾ ಇದ್ದಾನೆ. ಯಾರೋ ಬೆನ್ನ ಮೇಲೆ ಕೈ ಇಟ್ರಂತೆ. ಅವನಂದ, ಯಾರು ಬಂದ್ರಪ್ಪ ಈ ಹೊತ್ತಿನಲ್ಲಿ ಅಂತ ತಿರುಗಿ ನೋಡ್ತಾನೆ. ಕೃಷ್ಣನೇ ನಿಂತಿದ್ದಾನೆ ವೃಂದಾವನದಲ್ಲಿ. ಕೈಯಲ್ಲಿ ಕೊಳಲಿದೆ. ಅವತ್ತು ಕೀರ್ತನಕಾರರು ಹೇಳಿದ್ದೆಲ್ಲ ಇತ್ತಂತೆ. ಮೈ ತುಂಬ ಆಭರಣ, ಕಿರೀಟ, ಚಕ್ರ, ಶಂಖ ಎಲ್ಲ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ನೋಡಿದ, ಎದ್ದ, ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅವನಿಗೆ. 6 ತಿಂಗಳಿನಿಂದ ಹುಡುಕ್ತಾ ಇದ್ದೀನಿ, ಹುಚ್ಚರಂತೆ ಅಲಿತಾ ಇದ್ದೀನಿ, ಅನ್ನ ನೀರುಗಳಿಲ್ಲದೆ ಹುಡುಕಿ ಸತ್ತಾಗ ಇವತ್ತು ಕೃಷ್ಣ ಕಾಣಿಸಿಕೊಂಡ. ಕೃಷ್ಣ ಅಂದ, ಏನೋ ನನ್ನ ಅವತ್ತಿಂದ ಹುಡುಕಿದಂಗೆ ಕಾಣ್ಲಿಕ್ಕತ್ತೀನಿ, ಭಾಳ ದಿವಸ ಆಯ್ತು ಹುಡ್ಲಿಗತ್ತು. ಸ್ವಾಮಿ 6 ತಿಂಗಳು ಹುಡುಕಿಸಿದ್ದೀಯಾ ನನ್ನ, ಇವತ್ತು ಕೇಳ್ತಾ ಇದ್ದೀಯಾ? ಸರಿಪ್ಪ, 6 ತಿಂಗಳಿಂದ ಹುಡುಕ್ಲಿಕ್ಕತ್ತಿ ಅಂದ್ರೆ ನಿಂಗೇನೋ ಭಾಳ ಅರ್ಜೆಂಟ್ ಕೆಲಸ ಇರ್ಬೇಕು. ಯಾಕಂದ್ರೆ ಕೆಲಸ ಇದ್ದವರು ಹುಡ್ಕೊಂಬರ್ತಾರೆ, ಸುಳ್ಳು ಯಾರು ಹುಡ್ಕೊಂಬರೋದಿಲ್ಲ. ಏನು ಕೆಲಸದ ಹೇಳು ಅಂದ. ಬಾಯಿ ಬರ್ತಾ ಇಲ್ಲ ಅವನಿಗೆ. ಕಳ್ಳತನಕ್ಕೆ ಬಂದೀನಿ, ನಿನ್ನ ಆಭರಣವನ್ನು ಹೊಡಿಲಿಕ್ಕೆ ಬಂದೀನಿ ಅಂತ ಹೇಳೋದು ಹೇಗೆ ಹೇಳಿ ನೋಡೋದು. ದೇವರೇ ನಿಂತಿದ್ದಾನೆ, ಏನು ಹೇಳಬೇಕು? ಬಾಯಿ ಕಟ್ಟ ಹೋಯ್ತು, ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಕೃಷ್ಣನೇ ಅಂದ, ಬೇಕಾ ಆಭರಣಗಳು ಕೊಡ್ಲ ಅಂತ ಕೇಳಿದ ದೇವರು. ಅವನಂದ, ನಾನು ಮೊದಲು ಬಂದದ್ದು ಆಭರಣಕ್ಕಾಗಿ, ಈಗ ಬಂದದ್ದು ನಿನ್ನಕ್ಕಾಗಿ. ನನಗೆ ಯಾವ ಆಭರಣ ಬೇಕಾಗಿಲ್ಲ, ನೀನು ಕಂಡ ಎಲ್ಲ ಸಾಕು ಅಂತ ಹೇಳಿ ಅಲ್ಲೇ ಉಳಿದು ಬಿಡ್ತಾನೆ ಅಂತ ಒಂದು ಕಥೆ ಬರುತ್ತೆ. ಯಾಕೆ ಹೇಳಿದೆ? ವೃಂದಾವನದಲ್ಲಿ ಭಗವಂತ ಇಂದಿಗೂ ನೆಲೆಸಿದ್ದಾನೆ, ಎಲ್ಲೆಲ್ಲೆಲ್ಲೆಲ್ಲೂ ಹೋಗೋದಿಲ್ಲ. ದೇವರು ವೃಂದಾವನ ಅಂದರೆ ವೃಂದಾವನ ಅಷ್ಟೇ ಅಲ್ಲ, ಬ್ರಹ್ಮದೇವರು ತಲಬಕಾರ ಉಪನಿಷತ್ನಲ್ಲಿ ಒಂದು ಮಾತು ಹೇಳ್ತಾರೆ, ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಎಲ್ಲಿ ಹೋಗ್ತೀರಿ ದೇವರನ್ನು ಹುಡುಕ್ಲಿಕ್ಕೆ? ಇಲ್ಲಿಯೇ ಇದ್ದಾನೆ, ನಿಮ್ಮ ಹೃದಯದಲ್ಲಿಯೇ ಇದ್ದಾನೆ. ನಿಮ್ಮ ದೇಹವೆಂಬ ವೃಂದಾವನದಲ್ಲಿ, ನಿಮ್ಮ ಹೃದಯವೆಂಬ ವೃಂದಾವನದಲ್ಲಿಯೇ ಯಾವಾಗಲೂ ನೆಲೆಸಿದ್ದಾನೆ. ಎಲ್ಲೋ ಹುಡುಕ್ತಾ ಹೋಗ್ತೀರಲ್ಲ ಅಂತ ಬ್ರಹ್ಮದೇವರು ತಲವಕಾರ ಉಪನಿಷತ್ನಲ್ಲಿ ದೇವರು ಹೃದಯದಲ್ಲಿ ಇದ್ದಾನೆ ಅಂತ ತಿಳಿಸಿಕೊಡ್ತಾರೆ. ಅದನ್ನೇ ಎಲ್ಲ ಗೋಪಿಕಾಸ್ತ್ರೀಯರು ಸೇರಿ ಹೇಳ್ತಾರೆ. ವೃಂದಾವನಂ ಸಖಿ ಭುವೋ ವಿತನೋತಿ ಕೀರ್ತಿಂ ಯದ್ದೇವಕೀ ಸುತ ಪದಾಂಬುಜ ಲಬ್ಧ ಲಕ್ಷ್ಮೀ ಗೋವಿಂದ ವೇಣುಮನು ಮತ್ತ ಮಯೂರ ನೃತ್ಯಂ ಪ್ರೇಕ್ಷಾದೃತಾನುಚರಿತಾನ್ಯ ಸಮಸ್ತ ಸತ್ವಂ. ಈ ಕೊಳಲಿನ ನಾದಕ್ಕೆ ಅನುಸಾರಿಯಾಗಿ ಯಾವಾಗ ದೇವರು ಅದರಲ್ಲಿ ಸ ಅಂತ ಬಾರಿಸ್ತಾನೆ, ರ ಅಂತ ಬಾರಿಸ್ತಾನೆ, ಗ ಮ ಪ ಅಂತ ಬಾರಿಸ್ತಾನೆ, ಅದಕ್ಕೆ ಅನುಸಾರಿಯಾಗಿ ಅಲ್ಲಿದ್ದ ನವಿಲುಗಳೆಲ್ಲ ಹೆಜ್ಜೆ ಹಾಕ್ತಾ ಇವೆ ಅಂತ. ಅಲ್ಲಿದ್ದ ನವಿಲುಗಳು ಕೃಷ್ಣ ಒಂದು ರಂಧ್ರದ ಮೇಲಿನಿಂದ ಕೈ ಇನ್ನೊಂದು ರಂಧ್ರದ ಮೇಲೆ ಇಟ್ಟ ಅಂದರೆ ಕರೆಕ್ಟಾಗಿ ಕಾಲು ಎತ್ತಬೇಕು. ಕೃಷ್ಣ ಇಡೋದಕ್ಕೆ ಸರಿಯಾಗಿಡ್ಬೇಕಂತೆ. ಈ ಕೊಳಲನ್ನು ನುಡಿದ್ದನ್ನು ಕೇಳಿ ಮಾಡಿರುವ ನವಿಲಿನ ನೃತ್ಯವನ್ನು ನೋಡಿ ಇನ್ನುಳಿದ ಪ್ರಾಣಿಗಳಿದ್ವಲ್ಲ ಅವೆಲ್ಲ ಏನು ಮಾಡಿದವು ಅಂತಾನೆ ವ್ಯಾಸರು. ಏನ್ರಿ, ಒಂದೇ ಒಂದು ಕೊಳಲಿನ ಕಥೆ ಇಷ್ಟಿದೆಯಾ? ನಾವು ಎಂದೂ ಆ ಕೊಳಲಿನ ಮಹತ್ವವನ್ನೇ ತಿಳಿದಿಲ್ಲ. ಒಂದು ನಾದಕ್ಕೆ ಮನಸೋತು ನವಿಲು ಕುಣಿತಾ ಇದ್ರೆ ಅದಕ್ಕನುಗುಣವಾಗಿ ಪ್ರೇಕ್ಷಾದೃತಾನು ಚರಿತ ಅನ್ಯ ಸಮಸ್ತ ಸತ್ವಂ, ಉಳಿದೆಲ್ಲವುಗಳು ಕೂಡ ಆ ನವಿಲು ಕುಡಿಲಿಕ್ಕೆ ಅನುಕೂಲವಾಗುವಂತೆ ಇನ್ನುಳಿದ ವಾದ್ಯಗಳನ್ನು ಮೊಳಗಿಸ್ತಾ ಇದ್ವಂತೆ. ನೆನ್ಪಿಟ್ಕೊಳ್ರಿ, ಇವನು ಕೊಳಲು ನುಡಿಸ್ತಾ ಇದ್ರೆ ಬರೇ ಕೊಳಲು ಒಂದೇ ಸಾಲೋದಿಲ್ಲ, ಅದಕ್ಕೆ ಉಳಿದ ಪಕ್ಷಿಗಳು ನಾಟ್ಯಕ್ಕೆ ಉಪಕಾರ ಮಾಡುವಂತೆ
ತಮಗೆ ಬರುವ ಭಾಷೆಯಲ್ಲೇನೆ ಇನ್ನುಳಿದ ವಾದ್ಯಗಳನ್ನು ಬಾರಿಸ್ತಾ ಇದ್ವಂತೆ. ಹಾಗಿತ್ತು ಕೃಷ್ಣನ ಕೊಳಲಿನ ನಾದ ಅಂತ ಹೇಳ್ತಾನೆ. ಅದಾದ ಮೇಲೆ ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ. ಆ ಕಾಡಿನಲ್ಲಿ ಜಿಂಕೆಗಳಿರ್ತಾರೆ, ಸ್ವಚ್ಛಂದವಾಗಿ ಅಡ್ಡಾಡ್ಕೊಂಡಿರ್ತಾರೆ. ಅವುಗಳಿಗೆ ಯಾವುದು ಬೇಕಾಗಿಲ್ಲ ರೀ. ಜಿಂಕೆಗಳಿಗೆ ನಿಜವಾಗಿ ನೀವು ಆಲೋಚನೆ ಮಾಡಿದರೆ ಏನು ಹುಲ್ಲು ತಿಂದುಕೊಂಡಿರುವ ಪ್ರಾಣಿಗಳು, ಮಾಂಸಾಹಾರಿಗಳಲ್ಲ, ಸಸ್ಯಾಹಾರಿಗಳು ನಿಜವಾಗಿಯೂ ಕೂಡ ಎಷ್ಟು ಆನಂದದಿಂದ ಇರ್ತವೆ ಅಂದರೆ ಯಾವಾಗಲೂ ಗುಂಪು ಗುಂಪಾಗಿ ಇದ್ದುಕೊಂಡು ತಮ್ಮ ಗುಂಪಿನ ಜೊತೆಗೆ ತಾವು ಪ್ರೇಮದಿಂದ ಇದ್ದುಕೊಂಡಿರುವಂತಹದ್ದು. ಆ ಜಿಂಕೆಗೆ ಕರ್ಣಾನಂದ ಅಂದರೆ ಬಹಳ ಪ್ರೀತಿ ಅಂತ ಯಾವಾಗಲೂ ನೆನಪಿಟ್ಕೊಳ್ರಿ. ಜಿಂಕೆ ಕಿವಿ ಮೇಲೆ ಬಹಳ ವ್ಯಾಮೋಹ ಅಂತೆ. ಭಾಗವತದ ಏಕಾದಶ ಸ್ಕಂದದಲ್ಲಿ ಕಥೆ ಬರುತ್ತೆ. ಅವಧೂತ ಯದುರಾಜನಿಗೆ ಹೇಳುವಾಗ ಹೇಳುತ್ತಾನೆ, ಗ್ರಾಮ್ಯ ಗೀತಂ ನಶೃಣುಯಾತ್. ಹೆಚ್ಚು ಕಿವಿಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಮನುಷ್ಯ ಸಂಸಾರದಲ್ಲಿ ಬೀಳ್ತಾನೆ. ಹೇಗೆ ಅಂದರೆ ಜಿಂಕೆಯಂತೆ ಅಂತ ಉದಾಹರಣೆ ಕೊಡ್ತಾನೆ. ಜಿಂಕೆಯನ್ನು ಹಿಡಿಯುವರು ಏನು ಮಾಡ್ತಾರೆ ಅಂತ ಕೇಳಿದರೆ ಬಲಿ ಹಾಕೋದಿಲ್ಲ, ಬಾಣ ಹೊಡ್ಕೊಂಡು ಹೋಗೋದಿಲ್ಲ, ಮತ್ತೇನು ಮಾಡ್ತಾರೆ, ಸಂಗೀತ ನುಡಿಸಿಬಿಡ್ತಾರೆ. ಒಳ್ಳೆ ಮ್ಯೂಸಿಕಲ್ ಪ್ರೋಗ್ರಾಮ್ ಸಂಗೀತ ನುಡಿಸಿಬಿಟ್ರು ಅಂದರೆ ಜಿಂಕೆ ಕಿವಿಯನ್ನು ನೆಟ್ಟಗೆ ಮಾಡಿಕೊಂಡು ಕೇಳ್ತಾ ಕೇಳ್ತಾ ಮರಳಾಗಿ ಸಂಗೀತ ಎಲ್ಲಿ ನುಡಿಸುತ್ತೋ ಅಲ್ಲೇ ಬಂದ್ಬಿಡುತ್ತಂತೆ. ಬೇಟೆಗಾರರು ಅಷ್ಟೇ ಕಾಯ್ತಿರ್ತಾರೆ, ದಬಕ್ಕಂತ ಬಿದ್ದು ಹಿಡ್ಕೊಂಡ್ಬಿಡ್ತಾರೆ, ಮುಗೀತು, ಅಷ್ಟೇ ಕೆಲಸ, ಇನ್ನೇನಿಲ್ಲ. ಜಿಂಕೆಗೆ ಕಿವಿಗಳ ಮೇಲೆ ಬಹಳ ಪ್ರೇಮ, ಶಬ್ದದ ಮೇಲೆ ಬಹಳ ಪ್ರೇಮ. ವ್ಯಾಸರಂತಾರೆ, ಯಾವುದೋ ಸಂಗೀತ ನುಡಿಸಿದ್ರೇನೆ ಕೇಳಿಕೊಂಡು ಬಂಧನಕ್ಕೆ ಸಿಕ್ಕೊಳ್ಳುವ ಜಿಂಕೆಗಳು ಸ್ವಯಂ ಶ್ರೀಕೃಷ್ಣನ ಕೊಳಲಿನ ನಾದಕ್ಕೆ ಕೇಳಿ ಏನಾಗಲಿಕ್ಕಿಲ್ಲ. ಧನ್ಯಾ ಸುಮೂಢ ಮತಯೋಪಿ ಹರಿಣ್ಯಗೇತಾ ಯನ್ನಂದನಂದನ ಮುಪಾತ್ತ ವಿಚಿತ್ರಮೇಷಂ ಆಪೀಯ ವೇಣುರಣಿತಂ ಚ ಕೃಷ್ಣ ಸಾರಾ ಪೂಜಾಂ ದಧುರ್ವಿರಚಿತಾಂ ಪ್ರಣಯಾವಲೋಕೈಃ. ಧನ್ಯಾ, ಎಲೆ ಗೋಪಿಕೆಯರೇ, ನಮಗಿಂತ ಜಿಂಕೆಗಳೇ ಧನ್ಯ, ನಾವೆಲ್ಲ ವೇಸ್ಟ್. ಯಾಕೆ? ಅವ ಅಲ್ಲಿ ನುಡಿಸ್ತಾ ಇದ್ರೆ ಅಲ್ಲಿ ಕೂತ್ಕೊಂಡು ಕೇಳ್ತಾವೆ, ನಾವಿಲ್ಲಿ ಮನೆಯಲ್ಲಿ ಕೂತವ್ರು ನಮ್ಗೆ ಕೇಳಲಿಕ್ಕೂ ಭಾಗ್ಯ ಇಲ್ಲ. ಧನ್ಯಾ ಸುಮೂಢ ಮತಯೋಪಿ, ಏನೂ ತಿಳುವಳಿಕೆ ಇಲ್ಲ, ನಾಲೆಜೇ ಇಲ್ಲ. ಏನು ತಿಳುವಳಿಕೆ ಇದೆ? ಕೃಷ್ಣ ಅಂತ ತಿಳುವಳಿಕೆ ಇದೆಯಾ? ಸರ್ವೋತ್ತಮ ಅಂತ ತಿಳುವಳಿಕೆ ಇದೆಯಾ? ಭೂಭಾರ ಹರಣಕ್ಕಾಗಿ ಬಂದವನು ಅಂತ ತಿಳುವಳಿಕೆ ಇದೆಯಾ? ದೇವಕಿ ಮಗ ಅಂತ ತಿಳುವಳಿಕೆ ಇದೆಯಾ? ಯಾವ ತಿಳುವಳಿಕೆಯೂ ಇಲ್ಲ. ಸುಮೂಢ ಮತಯ ಹರಿಣ್ಯ ಏತಾಹ. ಈ ಹೆಣ್ಣು ಜಿಂಕೆಗಳು ಗಂಡು ಜಿಂಕೆಗಳು ಏನು ಪುಣ್ಯ ಮಾಡಿದೀವಿಯಪ್ಪ, ತನ್ನ ಹೆಂಡತಿ ತನ್ನ ಮಕ್ಕಳು ಎಲ್ಲರನ್ನ ಸೇರಿಸಿಕೊಂಡು ಪ್ರೋಗ್ರಾಮಿಗೆ ಬರುತ್ತಂತ. ನೋಡ್ರಿ, ನಮ್ಮಲ್ಲಿ ಪ್ರವಚನಕ್ಕೆ ಒಬ್ಬರೇ ಹೋಗ್ತಿರ್ತೀವಿ ನಾವೆಲ್ಲ, ಹೌದಾ? ಅವ್ರು ಜಿಂಕೆ ನೋಡಿ ಕಲ್ಕೋಬೇಕು, ಎಲ್ಲರೂ ಕರ್ಕೊಂಬರ್ರಿ ಅಂತ ಹೇಳಿ. ಅದಕ್ಕೆ ಎಲ್ಲರೂ ಸೇರಿ ಹೋಗ್ತಿದ್ರಂತೆ. ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಹೋಗಿ ಆಪೀಯ ವೇಣುರಣಿತಂಚ ಸಕೃಷ್ಣ ಸಾರಾಹ, ಕಿವಿಯಿಂದ ತುಂಬ ಕೇಳಬೇಕಂತೆ. ಆ ಕೊಳಲಿನ ನಾದವನ್ನು ಕೇಳಿ ಆ ಭಗವಂತನ ರೂಪವನ್ನು ಕಣ್ಣಾರೆ ನೋಡ್ಬೇಕಂತೆ. ಕಿವಿಯಿಂದ ಕೇಳೋದು, ಕಣ್ಣಾರೆ ನೋಡೋದು, ಎರಡೂ ಕೆಲಸ ಮಾಡ್ತಾ ಒಂದು ಕೆಲಸ ಮಾಡಿದವಂತೆ. ಮತ್ತೊಂದು ಮೂರನೆಯದ್ದು ಏನು ಅಂತ ಕೇಳಿದ್ರೆ ವ್ಯಾಸರಂತಾರೆ, ಪೂಜಾಂ ದಧುರ್ ವಿರಚಿತಾಂ ಪ್ರಣಯಾವಲೋಕೈ. ದೇವರ ಪೂಜೆಯನ್ನು ಮುಗಿಸಿಬಿಟ್ಟುವಂತೆ. ಏನು ಸಂಬಂಧ ರೀ? ಅವರು ಕಿವಿಯಿಂದ ಕೇಳಿ ಕಣ್ಣಿನಿಂದ ನೋಡಿದರೆ ದೇವರನ್ನ ಪೂಜೆ ಆಯ್ತಾ? ಹೌದು. ಯಾಕೆ ಅಂದರೆ ಪ್ರಣಯಾವಲೋಕೈ, ನೋಡುವಾಗ ಪ್ರೀತಿ ತುಂಬಿದ ನೋಟದಿಂದ ನೋಡ್ತಿದ್ವಂತೆ. ಪ್ರೀತಿಯಿಂದ ಭಗವಂತನನ್ನ ನೋಡಿದರೆ ಪೂಜೆ ಆಯ್ತು ಅಂತ ನೆನಪಿಟ್ಕೊಂಡ್ರೆ. ಜಿಂಕೆಗಳಿಂದ ಒಂದು ಪಾಠ ನಮಗೆ ಹೇಳಿಕೊಡ್ತಾರೆ ವ್ಯಾಸರು. ಕಿವಿಯಿಂದ ಕೃಷ್ಣನ ನಾದವನ್ನು ಕೇಳೋದು ಒಂದು ಪೂಜೆ. ಅಲ್ಲಿ ಕೊಳಲು ನುಡಿಸಿದ್ದಾಗ ಕೇಳಿದ್ವಿ, ಇಲ್ಲಿ ಶಾಸ್ತ್ರಗಳು ಉಂಟು. ಆ ಶಾಸ್ತ್ರಗಳನ್ನು ಕಿವಿಯಿಂದ ಮನಸ್ಪೂರ್ಣವಾಗಿ ಕೇಳಿದರೆ ಹರಿಪೂಜೆ. ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಒಂದು ಮಾತಂತಾರೆ, ಶಾಸ್ತ್ರಾಲಾಪವೇ ತುಳಸಿ. ಪ್ರಾಯ ನಮ್ಮಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಹರಿಕಥಾಮೃತಸಾರ ಹೇಳ್ತಾರೆ, ಅದರ ಸ್ವಲ್ಪ ಅದನ್ನು ಪೇಜನ್ನು ಸ್ವಲ್ಪ ಹಿಂದೆ ಮುಂದೆ ತಿರುಗಿಸಿ ಮೇಲೆ ತೆಳಗೆ ಝಾಡಿಸಿದ್ರೆ ಭಾಳ ಚೆನ್ನಾಗಾಗತ್ತೆ. ಶಾಸ್ತ್ರಾಲಾಪವೇ ತುಳಸಿ. ಶಾಸ್ತ್ರದ ಆಲಾಪ, ಶಾಸ್ತ್ರ ಯಾರಾದರೂ ಹೇಳ್ತಾ ಇದ್ರೆ ನೀವು ಕೂತ್ಕೊಂಡು ಕೇಳಿದ್ರೆ ಅದೇನು ಗೊತ್ತಾ ನಿಮಗೆ? ದಾಸರಂತಾರೆ, ದೇವರಿಗೆ ತುಳಸಿ ಸಮರ್ಪಣೆ ಮಾಡಿದ ಪುಣ್ಯ. ಪುಕಟ್ ಬಂದದ ನೆನಪಿಟ್ಕೊಳ್ರಿ. ಏನೇನೇನೇನು ಖರ್ಚಿಲ್ಲ, ತುಳಸಿ ಗಿಡ ಬೆಳೆಸಿಲ್ಲ, ತುಳಸಿ ಹರಿದಿಲ್ಲ. ಪಾಪ ಇವಾಗ ಗಂಡೇನು ಒದ್ದೆ ಹಚ್ಕೊಂಡು ಪೂಜೆ ಮಾಡ್ತಾನೆ, ಅದೂ ಅಲ್ಲ. ನಿಮ್ಮ ಪಾಡಿಗೆ ನೀವು ಸಂಜಿಗೆ ಒಂದು ಕಟ್ಟು ಬತ್ತಿ ಆಗ್ತದೆ ಅಂತ ಬಂದು ಕುತ್ಕೊಂಡು ಕೇಳಿ ಹೋಗ್ತಿರ್ತೀರಲ್ಲ, ಅಷ್ಟಕ್ಕೆ ಏನು ಕೆಲಸ ಅಂತ ಕೇಳಿದರೆ ಭಗವಂತನಿಗೆ ಅರ್ಪಿಸಿದ್ದು ತುಳಸಿ ಅಂತ ಹೇಳ್ತಾರೆ. ಶಾಸ್ತ್ರಾಲಾಪವೇ ತುಳಸಿ.
ಸುಮನೋವೃತ್ತಿಗಳೇ ದೀಪ, ಕೋಪಧೂಪ. ಏನು ಚೆನ್ನಾಗಿ ಹೇಳ್ತಾರೆ ಜಗನ್ನಾಥದಾಸರು, ಸಿಟ್ಟು ಮಾಡಿಕೊಳ್ತೀರಲ್ಲ, ಆ ಸಿಟ್ಟು ದೇವರಿಗೆ ಧೂಪಾರ್ತಿ ಅಂತೆ. ಯಾರಿಗೆ ಕಲ್ಪನೆ ಬರುತ್ತೆ ನಮಗೆಲ್ಲ? ಆ ಸುಮನೋವೃತ್ತಿಗಳೇ ದೀಪ. ಒಳ್ಳೆಯ ವಿಚಾರವನ್ನು ಮನಸ್ಸಿನಲ್ಲಿ ಮಾಡಿದರೆ ಭಗವಂತನಿಗೆ ದೀಪ ಸಮರ್ಪಣೆ ಮಾಡ್ತಾ ಇತ್ತಂತೆ. ಅದಕ್ಕೆ ಇಲ್ಲೂ ಅಂತಾರೆ, ಆ ಜಗನ್ನಾಥದಾಸರು ಹೇಳಲಿಕ್ಕೆ ಮೂಲ ಕಾರಣ ಇಲ್ಲಿ ಪೂಜಾಂ ವಿದಧುಹು ದಧುರ್ ವಿರಚಿತಾಂ ಪ್ರಣಯಾವಲೋಕೈ. ಪೂರ್ತಿಯಾಗಿ ಕಣ್ತುಂಬ ಭಗವಂತನ ಪ್ರತಿಮೆಯನ್ನು ಕಾಣೋದೊಂದು ಪೂಜೆ, ಆ ಭಗವಂತನ ಮಾತುಗಳನ್ನು ಕಿವಿಯಲ್ಲಿ ಕೇಳೋದೊಂದು ಪೂಜೆ. ಪ್ರಹ್ಲಾದರಾಜರು ಹೇಳಿದಕ್ಕಿಂತ ಮತ್ತೊಂದು ಹೊಸ ಮಾತನ್ನು ಹೇಳ್ತಾರೆ. ಪ್ರಹ್ಲಾದರಾಜರು ಶ್ರವಣ ಹೇಳಿದ್ದಾರೆ, ಕೀರ್ತನೆ ಹೇಳಿದ್ದಾರೆ, ದರ್ಶನ ಹೇಳಿಲ್ಲ ಪ್ರಹ್ಲಾದರಾಜರು. 9 ವಿಧ ಭಕ್ತಿಯಲ್ಲಿ ಸ್ವಲ್ಪ ನೋಡಿಕೊಂಡು ಬರ್ರಿ ಮನೆಗೆ ಹೋಗಿ ನಿಧಾನಕ್ಕೆ. ಶ್ರವಣಂ, ಕೀರ್ತನಂ, ಸ್ಮರಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ ಮುಗಿದೋಯ್ತು. ಆದರೆ ದರ್ಶನ ಹೇಳಲಿಲ್ಲ. ಇಲ್ಲಿ ದರ್ಶನವೂ ಒಂದು ಪೂಜೆ ಅಂತ ಹೇಳ್ತಾರೆ. ಹೊಸ ಮಾತನ್ನು ಆ್ಯಡ್ ಮಾಡ್ತಾರೆ ಇಲ್ಲಿ. ಪೂಜಾಂ ದಧುರ್ ವಿರಚಿತಾಂ ಪ್ರಣಯಾವಲೋಕೈಹಿ. ಆ ಪ್ರೀತಿ ತುಂಬಿದ ನೋಟದಿಂದ ಜಿಂಕೆಗಳು ನೋಡ್ತಾ ಇದ್ರೆ ಭಗವಂತನ ಪೂಜೆ ಆಗೋಯ್ತಂತೆ. ಆ ಪೂಜೆ ಮಾಡಿದ್ದರ ಪ್ರಭಾವವೇ ಹಾಗೆಯೇ ಸ್ವರ್ಗದಲ್ಲಿ ವಾಸ ಮಾಡ್ತಾರಂತವರೆಲ್ಲ. ನಂದನವನದಲ್ಲಿ ಇದೇ ಜಿಂಕೆಗಳಾಗಿ ಹಾರಾಟ ಮಾಡ್ತಾರಂತೆ, ಆನಂದದಿಂದ ಇರ್ತಕ್ಕಂಥವರಾಗಿದ್ದಾರಂತೆ. ಆ ಜಿಂಕೆ ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಕಣ್ಣುಗಳನ್ನು ವರ್ಣಿಸ್ತಾರೆ ಕವಿಗಳು. ಸ್ವಲ್ಪ ಸಂಸ್ಕೃತ ಗೊತ್ತಿದ್ದವರಿಗಾದರೆ ರುಚಿ ಬರುತ್ತೆ, ಗೊತ್ತಿಲ್ಲದೆ ಇದ್ರೆ ಹೇಳಿ ರುಚಿ ತರಿಸ್ಕೊಳ್ಳೋಣ. ಏನು ಅಂದರೆ ಕಣ್ಣು ಹೇಗಿರಬೇಕು ಅಂತ ಕೇಳಿದ್ರೆ ಹರಿಣಾಕ್ಷಿ ಅಂತ ವರ್ಣನೆ ಮಾಡ್ತಿರ್ತಾರೆ. ಮೃಗಾಕ್ಷಿ, ಹರಿಣಾಕ್ಷಿ. ಕಾಳಿದಾಸ ತನ್ನ ಕಾವ್ಯದ ತುಂಬೆಲ್ಲ ಪಾರ್ವತಿಯನ್ನಾಗಲಿ ಅಥವಾ ಇನ್ಯಾರನ್ನಾಗಲಿ ದೇವಿಯರನ್ನು ವರ್ಣನೆ ಮಾಡುವಾಗ ಕಣ್ಣುಗಳು ಹೇಗಿರಬೇಕು ಅಂದರೆ ಜಿಂಕೆಯ ಕಣ್ಣಿನಂತೆ ಕಣ್ಣಿದ್ದವಳು ಅಂತ. ಯಾಕೆ ಅಂದರೆ ಎಲ್ಲ ಪ್ರಾಣಿಗಳಿಗಿಂತ ಕಣ್ಣು ಚೆಂದಾಗಿರೋದು ಜಿಂಕೆಗೆ, ನೆನಪಿಟ್ಕೊಳ್ರಿ. ಹುಲಿಗಲ್ಲ, ಸಿಂಹಕ್ಕಲ್ಲ, ಆನೆಗಲ್ಲ, ಯಾವುದಕ್ಕೂ ಇಲ್ಲ ಅಷ್ಟು ಸುಂದರವಾದ ಕಣ್ಣು. ಕಣ್ಣಿರೋದು ಜಿಂಕೆಗೆ ಮಾತ್ರ. ಅದಕ್ಕೆ ಹರಿಣಾಕ್ಷಿ. ಸ್ವಯಂ ವೇದ ಲಕ್ಷ್ಮೀದೇವಿಯನ್ನು ವರ್ಣನೆ ಮಾಡುವಾಗ ಹಿರಣ್ಯವರ್ಣಾಂ ಹರಿಣೀಂ. ಹರಿಣಿ ಜಿಂಕೆಯಂತೆ ಕಣ್ಣಿದ್ದವಳೆ ಅಂತ ಸ್ತೋತ್ರ ಮಾಡಿದೆ. ಹರಿಣಿ ಅಂದರೆ ಏನು ತಿಳ್ಕೊಂಡಿರಿ? ಹರಿಯ ಹೆಂಡತಿ ಹರಿಣಿ ಒಬ್ಬಳು. ಹರಿಣಿ, ಹರಿಣಿ ಅಂದರೆ ಸಂಸ್ಕೃತದಲ್ಲಿ ಜಿಂಕೆ. ಜಿಂಕೆಯಂತ ಸುಂದರವಾದ ಕಣ್ಣಿದ್ದರಿಂದ ಲಕ್ಷ್ಮೀದೇವಿಗೆ ಹರಿಣೀಂ ಅಂತ ಕರೀತಾರೆ. ಇಲ್ಲಿ ಆ ಹರಿಣಿಯ ಕಣ್ಣಿನ ವರ್ಣನೆಯನ್ನು ಮಾಡ್ತಾರೆ ವ್ಯಾಸರು. ಎಷ್ಟು ಅಗಲ ಮಾಡಿಕೊಂಡು ನೋಡ್ತಾ ಇತ್ತು ಅಂದರೆ ದೇವರನ್ನು ನೋಡುವಾಗ ನಾವು ಕಣ್ಣನ್ನು ಅಷ್ಟು ಅಗಲ ಮಾಡಿಕೊಂಡು ನೋಡ್ಬೇಕಂತೆ. ಬಿಟ್ಟು ಬ್ಯಾಸರಿಕಳಿಗೆ ಏನೋ ನೋಡ್ಬೇಕಪ್ಪ, ಹೋಗಬೇಕು ಅಂತ ಹೇಳಿ ಕೂತ್ಕೊಂಡು. ಇನ್ನು ಕೆಲವರು ದೇವರು ನೋಡ್ತಿರುವಾಗಲೇ ಭಕ್ತಿ ಜಾಸ್ತಿ ಬಂದ್ಬಿಡುತ್ತೆ ಪಾಪ. ಈ ರಾಮದೇವ್ರ ಪೂಜೆ ಕೂತಿರ್ತಾರೆ, ಅಷ್ಟು ಜನ ನೋಡಿದ್ದೇನೆ ಜನರನ್ನು. ಆ ರಾಮದೇವರ ಪೂಜೆ ಕೂತಾಗಲೇ ಭಕ್ತಿ ಉದ್ರೇಕದಿಂದ ಮಲಗಿಬಿಟ್ಟಿರ್ತಾರೆ. ಆ ಕಣ್ಣೆಲ್ಲ ತೆಗಿಬೇಕಾದ ಕಣ್ಣುಗಳನ್ನೆಲ್ಲ ಮುಚ್ಚಿ 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 ಇಟ್ಬಿಟ್ಟಿರ್ತಾರೆ. ಇಲ್ಲಿ ಬಿಡ್ರಿ, 3 ತಾಸು 4 ತಾಸು ಜರಗಂಡಿ ಅಂತ ಹೇಳಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಿಂತ್ಕೊಂಡವರು, ಹೊರಗೆಲ್ಲ ಕಣ್ಣು ಬಿಟ್ಕೊಂಡವರು ವೆಂಕಪ್ಪನ ಎದುರಿಗೆ ಬರೋ ಹೊತ್ತಿಗೆ ಸರಿಯಾಗಿ ಕಣ್ಣು ಮುಚ್ಚಿಬಿಟ್ಟಿರ್ತಾರೆ. ಅವನು ಜರುಗಿಸಿಬಿಟ್ಟಿರ್ತಾನೆ ಅಷ್ಟೇ. ಕೃಷ್ಣ ನಮಃ. ಅದು ಎದುರಿಗೆ ನಿಂತಾಗ ನೋಡೋದು ಬಿಟ್ಟು ಕಣ್ಣು ಮುಚ್ಚಿ ಭಕ್ತಿ ತೋರಿಸಿದ್ರೆ ಹೊರಗೆ ಗೇಟೆ ಕಾಣೋದು ನಮಗೆ, ವೆಂಕಪ್ಪ ಕಾಣೋದೇ ಇಲ್ಲ ಕೆಲಸ. ಕಣ್ಣು ಅಗಲಿಸಿ ನೋಡಬೇಕು ಅನ್ನೋದಕ್ಕೆ, ಕಣ್ಣು ಅಗಲವಾಗಿ ಇರುತ್ತೆ ಅನ್ನೋದಕ್ಕೆ ಹರಿಣಾಕ್ಷಿ, ಮೃಗಶಾವಾಕ್ಷಿ ಅಂತ ವರ್ಣನೆ ಮಾಡ್ತಾರೆ ಸ್ವಯಂ ವೇದ ಲಕ್ಷ್ಮೀದೇವಿಯನ್ನ ಹರಿಣೀ. ಅದನ್ನು ಇಲ್ಲಿ ವ್ಯಾಸರಂತಾರೆ ಪೂಜಾಂ ದಧುರ್ ವಿರಚಿತಾಂ ಪ್ರಣಯಾವಲೋಕೈ. ಅಷ್ಟು ಕಣ್ಣನ್ನು ಸುಂದರವಾಗಿ ಅರಸಿ ನೋಡ್ತಾ ಇದೆ ಅಂತ. ಶುರುವಾಯಿತು ಭಗವಂತನ ವೇಣುಗಾನ. ದೇವತಾ ಸ್ತ್ರೀಯರು, ದೇವತೆಗಳು ಸರಿಯಾಗಿ ನಿತ್ಯ ಈ ಸಮಯಕ್ಕೆ ವಿಮಾನ ಏರ್ಕೊಂಡು ಬರ್ತಿದ್ರಂತೆ. ಅವನು ಇಲ್ಲಿ ನೋಡಿಸಿದ್ರೆ ಅಲ್ಲಿಂದ ವಿಮಾನ ನೋಡ್ರಿ, ಏನು ಆನಂದ ಇರಬೇಡ್ರಿ. ಬ್ರಹ್ಮಲೋಕದಿಂದ ಹಿಡಿದುಕೊಂಡು ಯಕ್ಷರ, ಕಿನ್ನರ, ಗಂಧರ್ವರ ಲೋಕದವರೆಗೆ ಎಷ್ಟೆಷ್ಟು ಏರ್ಪೋರ್ಟ್ಗಳಿವೆ, ಟ್ರಾನ್ಸ್ಪೋರ್ಟ್ಗಳಿವೆ, ಏರ್ವೇಸ್ಗಳಿವೆ, ಎಲ್ಲ ಫುಲ್ ಬ್ಯುಸಿ. ಆ ಕೃಷ್ಣ ನುಡಿಸುವ ಸಮಯದಲ್ಲಿ ಯಾರ್ಯಾರು ಏನೂ ಕೆಲಸ ಮಾಡ್ತಿರ್ಲಿಲ್ವಂತೆ. ಎಲ್ಲಿಯವರೆಗೆ ಮುಂದೆ ಹೇಳ್ತಾರೆ, ನದಿ ಸತೆಗೆ ಹರಿಯೋದು ಬಿಟ್ಬಿಟ್ಟಿತ್ತಂತೆ. ಸ್ವಲ್ಪ ಹೊತ್ತು ನದಿ ಕೂಡ ಹರಿಯೋದು ನಿಲ್ಲಿಸ್ಬಿಟ್ಟಿತ್ತಂತೆ. ಕೃಷ್ಣಂ ನಿರೀಕ್ಷ ವನಿತೋತ್ಸವ ರೂಪಸಾರಂ ಶ್ರುತ್ವಾ ಚ ತತ್ಕ್ವಣಿತ ವೇಣು ವಿಚಿತ್ರ ಗೀತಂ ದೇವ್ಯಃ ವಿಮಾನಗತಯಃ ಸ್ಮರನುನ್ನಸಾರಾಃ ಭೃಶ್ಯತ್ ಪ್ರಸೂರ ಕಬರ ಮುಮುಹುರ್ವಿನಿವ್ಯಃ. ದೇವತಾ ಸ್ತ್ರೀಯರು ಅವಸರ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಮನೆಯವರಿಗೆ. ಏನ್ರಿ, ನಡ್ರಿ ಉಲ್ಟಾ ಆಗ್ಬೇಕ್ರಿ ಖರೆ ಅಂದ್ರೆ. ಮನೆಯವ್ರಿಗೆ ಹೇಳಬೇಕು, ನಡಿಯೇ ಟೈಮ್ ಆಗಿ ಹೋಗ್ಬಿಡುತ್ತೆ, ನಡಿಯೇ.
ಹೇಗೆ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಳ್ಳೋ ಸ್ವಲ್ಪ ನಿಧಾನ ಮಾಡ್ತಾರೆ ಅಂತ ಲೋಕ ಪ್ರಸಿದ್ಧಿ. ಪಾಪ ಹಂಗೇನಿಲ್ಲ ರೀ, ಅವರೇ ಮೊದಲಿರ್ತಾರೆ, ಗಂಡಸರೇ ಆಮೇಲೆ ಬಂದಿರ್ತಾರೆ. ಲೋಕ ಪ್ರಸಿದ್ಧಿ ಏನು ಅಂದರೆ ಸ್ತ್ರೀಯರು ಸ್ವಲ್ಪ ಅಲಂಕಾರ ಪ್ರಿಯರಾದ್ರಿಂದ ತಡ ಮಾಡ್ತಾರೆ. ಕೃಷ್ಣನ ಗೀತೆಯಲ್ಲಿ ಉಲ್ಟಾ ಆಗಿತ್ತಂತೆ. ಏನಾಗಿತ್ತು ಅಂದರೆ ದೇವತಾ ಸ್ತ್ರೀಯರೇ ಮೊದಲು ವಿಮಾನ ಏರಿ ಕೂತ್ಕೊಂಡಿರ್ತದಂತೆ, ಗಂಡಂದ್ರೆ ನಿಧಾನ ಮಾಡಿ ಬರ್ತಿದ್ರಂತೆ. ಗಂಡಂದ್ರೆ ನಿಧಾನ ಮಾಡಿ ಬಂದರೆ ಹೆಣ್ಣಂದ್ರೆ ನಮಗೆ ಯಾಕ್ರಿ ತಡ ಮಾಡ್ತೀರಿ, ಲಘು ಬರಲಿಕ್ಕೆ ಅಂತ ಹಡ ಆಗಿದೆ ನಿಮಗೆ. ಯಾಕೆ? ಕೃಷ್ಣನ್ ಧ್ವನಿ ಹೋಗ್ಬಿಡ್ತದ, ಆ ಕೊಳಲಿನ ನಾದ ತಪ್ಪಿಸ್ಕೋಬಾರ್ದು, ಬೇಗನೆ ಬರ್ರಿ ಅಂತ ಅವಸರ ಮಾಡಬೇಕಂತ. ನೋಡ್ರಿ ಅವರಿಗೇನು ಆತುರ, ಆ ಕೇಳಬೇಕು ಅನ್ನುವುದಕ್ಕೆ ಎಷ್ಟು ಮಹತ್ವ ಇದೆ ಶ್ರವಣಕ್ಕೆ. ಕೃಷ್ಣಂ ನಿರೀಕ್ಷವನಿತೋತ್ಸವ ಸಾರ ರೂಪಂ ಶ್ರುತ್ವಾ ಚ ತತ್ ಕೊಣಿತ ವೇಣು ವಿಚಿತ್ರ ಗೀತಂ. ಕೊಣಿತ ವೇಣು ವಿಚಿತ್ರ ಗೀತಂ, ಆ ಬಾರಿಸುವಂತಹ ಕೊಳಲಿನ ವಿಚಿತ್ರ ನಾದವನ್ನು ಕೇಳಿ ದೇವ್ಯ ವಿಮಾನಗತಯ, ಯಾವ ಶಬ್ದವೂ ಸ್ವಂತ ಕೇಳಿಲ್ಲ. ಮತ್ತೆ ಆಚಾರ ಕೈ ಜೋಡಿಸಿ ಹೇಳ್ಯಾರ ಅಂತ ತಿಳ್ಕೊಬೇಡ್ರಿ, ಸ್ವಲ್ಪ ಕೆಲವರು ಇರ್ತಾವ್ರಿ ಕೈ ಜೋಡಿಸಿ ಹೇಳೋದಂತ ಪರಿಸ್ಥಿತಿ ಇರ್ತದೆ. ದೇವ್ಯ ವಿಮಾನಗತಯ ಸ್ಮರನುನ್ನ ಸಾರಾಹ, ಆ ಮನೋಭಿಮಾನಿಯಾದ ಕಾಮನಿಂದ ಪ್ರೇರಿತರಾಗಿ ಬಿಡ್ತಾರಂತೆ. ಯಾಕೆಂದರೆ ಅವನೇ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಕೊಡ್ತಕ್ಕಂಥವನು. ಎಲ್ಲ ವಿಷಯಗಳಲ್ಲಿ ಆಸಕ್ತಿಯನ್ನು ಉಂಟು ಮಾಡುವ ಮನಸ್ಸಿನ ನಿಯಾಮಕನಾದ ಕಾಮ ಪ್ರೇರಣೆ ಕೊಟ್ಬಿಡ್ತಿದ್ದಂತೆ. ಹೇಳ್ರಿ 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 ಅಂತ. ಅಷ್ಟು ಸ್ಮರನುನ್ನ ಕಾಮಾಹ ಸಾರಾಹ, ಮನಸ್ಸಿನಲ್ಲಿ ಕಾಮನಿಂದ ಪ್ರೇರಿತರಾಗಿಕೊಂಡು ಕೃಷ್ಣನ ಧ್ವನಿಯನ್ನು ಕೊಳಲನ್ನು ಕೇಳಬೇಕು ಅಂತ ಬಂದರೆ ನೋಡ್ರಿ, ಅವರಿಗೆ ತಮ್ಮ ಅಲಂಕಾರದ ಮೇಲೆ ಏನು ಲಕ್ಷ್ಯ ಇರಲಿಲ್ಲ ಅನ್ನೋದ ಕೊನೆಗೊಂದು ಸಾಲ ಸೇರಿಸ್ತಾರೆ ವ್ಯಾಸರು. ನಿಜವಾಗಿಯೂ ಕೂಡ ಸ್ತ್ರೀಯರು ಅಲಂಕಾರ ಪ್ರಿಯರು ಹೌದು, ಆದರೆ ಕೃಷ್ಣನ ಮುರಳಿಯ ನಾದವನ್ನು ಕೇಳುವ ಅವಸರದಲ್ಲಿ ಭ್ರಶ್ಯತ್ ಪ್ರಸೂರು ಕಬರಾಹ, ಹೆರಳಿಗೆ ಹಾಕೊಂಡಿರೋ ಮಾಲೆ ತೆಳಗೆ ಬಿದ್ದು ಹೋಗ್ತಾ ಇತ್ತಂತೆ. ಮಾಲೆ ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತಂತೆ. ಉಟ್ಕೊಂಡಿರೋ ಸೀರೆ ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತಂತೆ. ಈ ಹೊಸದಾಗಿ 9 ಗಜ ಉಟ್ಕೊಂಡ್ರೆ ಸ್ವಲ್ಪ ಹಿಂಗೆ ಆಗ್ತಿರ್ತದೆ ರೀ. ಸುಸೂತ್ರ 6 ಗಜ ಉಟ್ಕೊಂಡು ಅಡ್ಡಾಡ್ತಿರ್ತಾರೆ. 9 ಗಜ ಮೊದಲನೇದು ಈ ಮಂಗಳಗೌರಿ ಅಂತ ತಿಳ್ಕೊಂಡು ಹೇಳಿ ಉಟ್ಕೊಂಡ್ರು ಅಂದರೆ ಉಳಿದವ್ರಿಗೆ ಗೊತ್ತೇ ಆಗತ್ತೆ, ಇದು ಯಾಕೋ ಹೊಸದಾಗಿ ಸೀರೆ ಉಟ್ಕೊಂಡಂಗೆ ಕಾಣಿಸ್ಬೇಕು 9 ಗಜದ್ದು ಅಂತ. ಅಷ್ಟು ಸ್ಪಷ್ಟ ಗೊತ್ತಾಗ್ತದೆ, ಏನು ಸಮಸ್ಯೆ ಇಲ್ಲವೇ ಇಲ್ಲ. ಅದು ಸುದೈವಕ್ಕೆ ಮಂಗಳಗೌರಿ ಮಾಡಬೇಕ್ರಿ, ಮತ್ತು ಬಿಡ್ಲಿಕ್ಕೆ ಬರಂಗಿಲ್ಲ. ಈ ಶುಕ್ರವಾರ ಗೌರಿ ಮಂಗಳ ಗೌರಿ ಮನ್ಯಾಗ ಅವು ಅತ್ತಿ ಮಾವ ಇರ್ತಾರೆ, ಇವು ನವ್ವಾರನೇ ಉಟ್ಕೋಬೇಕು. ಹೊಸದಾಗಿ ಉಟ್ಕೊಂಡು ಅಂದರೆ ಇಡೀ ಜಗತ್ ಜಾಹಿರ. ಮೊದಲನೇ ಸರ್ತಿ ಉಟ್ಕೊಂಡು ಕಾಣಿಸ್ತದೆ 9 ವಾರಿ ಸೀರೆ. ಯಾಕೆ ಅಂದರೆ ಅಷ್ಟು ಚೆಂದಾಗಿ ಉಟ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ ದೇವತಾ ಸ್ತ್ರೀಯರ ಅಲಂಕಾರವು ಅಸ್ತವ್ಯಸ್ತವಾಗಿತ್ತು. ಹೂಗಳು ತಲೆಯಲ್ಲಿ ಹಾಕ್ಕೊಂಡದ್ದು ಬಿದ್ದು ಹೋಗ್ತಾ ಇತ್ತು. ಯಾವುದೂ ಗಮನ ಕೊಟ್ಟಿರಲಿಲ್ಲ, ಯಾವುದನ್ನೂ ಗಮನ ಕೊಟ್ಟಿರಲಿಲ್ಲ. ಕೃಷ್ಣಂ ದೇವ್ಯೋ ವಿಮಾನಗತಯ ಸ್ಮರನುನ್ನ ಸಾರಾಹ ಭ್ರಶ್ಯತ್ ಪ್ರಸೂರು ಕಬರಾಹ ಮುಮುಹುರ್ನಿವಿಘ್ನಿವ್ಯಃ. ಅವನ ಹಿಂದೆ ಆಕಳುಗಳು ಬರ್ತಾ ಇದ್ವಲ್ಲ, ಇದು ದೇವತಾ ಸ್ತ್ರೀಯದ ಕಥೆ ಆಯಿತು. ಆಕಳುಗಳು ಬರ್ತಾ ಇದ್ವಲ್ಲ, ಅವತರ ಕಥೆ ಏನು ಕೇಳ್ರಿ. ಗೋಪಿಕಾಸ್ತ್ರೀ ಅಂತಾಳೆ, ಕೆಲವು ಅಲ್ಲಲ್ಲೇ ಕಟ್ಟಿಬಿಟ್ಟಿದ್ರು. ಭಾಳ ದೂರ ಮೇಯಿಸ್ಲಿಕ್ಕೆ ಆಗದೇ ಇದ್ದ ಗೋಪಾಲಕರು ಈ ಕೃಷ್ಣ ಬರೋ ಹಾದಿಯೊಳಗೆ ಸಾಕಪ್ಪ ನಾವು ಇನ್ನು ಮುಂದೆ ಹೋಗೋದಿಲ್ಲ ಅಂತ ಹೇಳಿ ಆಕಳ ಕಟ್ಟಿ ಕರ ಅಲ್ಲೇ ಬಾಜು ಕಟ್ಟಿ ಅವ್ರ ಪಾಡಿಗೆ ಅವ್ರು ಕುತ್ಕೊಂಡ್ಬಿಟ್ಟಿದ್ರು. ಇವನು ಹಿಂದೆ ಹೊಂಟ ಆಕಳ ಅಲ್ಲಲ್ಲಿ ಕಟ್ಟಿದ ಆಕಳುಗಳೆಲ್ಲ ಏನು ಮಾಡ್ತಾ ಇದ್ವು? ಕೃಷ್ಣನ ಈ ಮುರಳಿಯ ನಾದ ಕೇಳಿದರೆ ಗಾವಶ್ಚ ಕೃಷ್ಣ ಮೃಗ ನಿರ್ಗತ ವೇಣು ಗೀತಂ, ಗಾವಶ್ಚ ಕೃಷ್ಣ ಮುಖ ನಿರ್ಗತ ವೇಣು ಗೀತಂ ಪೀಯೂಷ ಮುತ್ತಭಿತ ಕರ್ಣ ಪುಟೈ ಪಿಬಂತ್ಯಃ ಶಾವಾಹ ಸ್ನುತಸ್ತನಃ ಪಯಃ ಕಬಲಾಸ್ಮತಸ್ತುಃ ಗೋವಿಂದಮಾತ್ಮನಿದೃಶಾಶ್ರುಕಣಾನ್ ಸ್ರವಂತ್ಯಃ. ಯಾವುದೋ ಆಕಳ ನೆಲಕ್ಕೆ ಬಾಯಿ ಹಾಕಿ ಹುಲ್ಲನ್ನು ಅರ್ಧ ಕಡ್ದು ತಿನ್ಲಿಕ್ಕತ್ತಿತ್ತಂತೆ. ಆಕಳ ಏನು ಮಾಡ್ಬೇಕು? ಹುಲ್ಲು ತಿನ್ನೋದು ಮತ್ತೆ ಕಾಣಿಗೆ ಕರ್ಕೊಂಡು ಹೋಗಿರ್ತಾರೆ, ಮೇಯ್ತಾ ಇತ್ತು. ಯಾವಾಗ ಕೃಷ್ಣ ಅದೇ ದಾರಿಯಲ್ಲಿ ಬರ್ತಾ ಕೊಳಲನ್ನು ನುಡಿಸ್ತಾ ಇದ್ದಾನೆ, ಬಾಯಿ ಹಾಕಿ ಅರ್ಧ ಹುಲ್ಲೇನು ಎತ್ತದ ಕೃಷ್ಣನ ಧ್ವನಿ ಏನು ಬಂದದ್ದು ಹಿಂಗೆ ತಿರುಗಿದ್ದು ಹಿಂಗೆ ಎತ್ತಿದ ಮುಖ ಹಂಗೆ ನಿಂತಿತ್ತಂತೆ. ಪಾಪ ಹಂಗೆ ನಿಂತಿತ್ತಂತೆ. ವ್ಯಾಸರಿಗೆ ಪಿಕ್ಚರೈಸ್ಡ್ ಬರಲಿಕ್ಕೂ ಬರ್ತದೆ, ನೆನಪಿಟ್ಟುಕೊಳ್ಳಿ. ಚಿತ್ರಪೂರ್ಣವಾಗಿ ಬರೀತಾರೆ. ಹುಲ್ಲಿಗೆ ಬಾಯಿ ಹಾಕಿ ಅಂತ ಅಂದದ್ದು ನವಲ್ತಾ ಇಲ್ಲ, ನೆನಪಿಟ್ಕೊಳ್ರಿ. ಟಿ ವಿ ಮುಂದೆ ಕೂತ್ಕೊಂಡು ಊಟ ಮಾಡೋರ ಸ್ಥಿತಿ ಇದೇ ಇರ್ತದೆ. ಟಿ ವಿ ಮುಂದೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದರೆ ಆ ದೃಶ್ಯ ನೋಡ್ತಾ ಬಾಯಲ್ಲಿ ಇದ್ದದ್ದು ಅಲ್ಲೇ ಕೂತ್ಬಿಟ್ಟಿರ್ತದೆ. ಕರೆಂಟ್ ಹೋದಾಗ ಬಾಯಿ ನಮಲ್ಬೇಕು, ಇಲ್ಲ ಹೆಂಡತಿ ಬಂದು ಟಿ ವಿ ಆರಿಸಿದ ಮೇಲೆ ನಮಲ್ಬೇಕು, ಅಷ್ಟೇ, ಬೇರೆ ದಾರಿ ಇಲ್ಲ. ಈ ಆಕಳಗಳು ಎಲ್ಲ ಆ ಹುಲ್ಲುಗಳನ್ನು ಬಾಯಲ್ಲಿ ಇಟ್ಕೊಂಡಿದ್ರೆ ನಮಲ್ತಾ ಇಲ್ಲ, ಅದನ್ನು ಅಗಿತಾ ಇಲ್ಲ.
ಬಹಳ ಸುಂದರವಾಗಿ ಹೇಳ್ತಾರೆ ಒಂದೇ ಮಾತನ್ನ. ಗಾವಶ್ಚ ಕೃಷ್ಣ ಮುಖ ನಿರ್ಗತ ವೇಣುಗೀತಂ ಪೀಯೂಷ ಮುತ್ತಭಿತ ಕರ್ಣ ಪುಟೈ ಪಿವಂತ್ಯ. ಕಿವಿಯನ್ನ ಎತ್ತರಿಸಿ ಕೇಳಿ 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 ಅಗಿಲಿಕ್ಕೂ ಮನಸ್ಸಾಗ್ತಾ ಇಲ್ಲ. ಇದು ಕೆಲವು ಆಕಳಗಳ ಕಥೆ. ಇನ್ನು ಆಕಳಗಳು ಕೆಲವು ಇದೇ ಅವಕಾಶ ನನ್ನ ಕರನ್ನ ಇಲ್ಲೇ ಬಿಟ್ಟಾರ ಅಂತ ತಿಳ್ಕೊಂಡು ಹೇಳಿ ಕರಕ್ಕೆ ಹಾಲು ಕುಡಿಸ್ಲಿಕ್ಕತ್ತಿದ್ವಂತ. ಕರಕ್ಕೆ ಆ ಕರಗಳು ಅಮ್ಮನ ಕೆಚ್ಚಲಿಗೆ ಬಾಯಿ ಹಾಕಿ, ಯಾರಾದ್ರೂ ಇದ್ರೆ ಇದ್ರ ಚಿತ್ರ ತೆಗೆದು ತೋರಿಸ್ಬೇಕ್ರಿ, ಎಷ್ಟು ಸುಂದರವಾಗುತ್ತೆ ನೆನಪು ಬಿಟ್ಕೊಳ್ರಿ. ಕೃಷ್ಣ ಎಲ್ಲಾದ್ರೂ ಒಂದು ಕಡೆಗೆ ಕೊಳಲನ್ನು ನುಡಿಸ್ತಾ ಕೂತಿದ್ದರ ಚಿತ್ರದ ಜೊತೆಗೆ ಅರ್ಧ ಹುಲ್ಲು ತಿಂದ ಆ ಅಮ್ಮನ ಬಾಯಿ ಕೆಚ್ಚಲಿಗೆ ಬಾಯಿ ಹಾಕಿದ ಕರುವಿನ ಚಿತ್ರ ತೆಗೆದು ನೋಡಿದರೆ ಆ ಚಿತ್ರ ಬಿಟ್ಟು ಇನ್ಯಾವ ಚಿತ್ರವನ್ನು ನೋಡೋದೇ ಇಲ್ಲ ರೀ ನಾವೆಲ್ಲ. ಎಷ್ಟು ಸುಂದರವಾದ ಚಿತ್ರಗಳಿವೆಲ್ಲ. ಯಾರ್ಯಾರ್ದೋ ಬೇಡವಾದ ಫೋಟೋಗಳನ್ನೆಲ್ಲ ಮನೇಲಿ ಹಾಕ್ಕೊಂಡಿರ್ತೀವಿ. ಅಂಥದ್ದು ಈ ಭಗವಂತನ ಇಷ್ಟು ಸುಂದರವಾದ ವೇಣುಗಾನದ ಫೋಟೋ ಹಾಕ್ಕೊಂಡ್ರೆ ಏನು ಗಂಟು ಹೋಗುತ್ತೆ ನಮಗೆಲ್ಲ. ಅವು ಬಾಯಿ ಹಾಕಿದೆ, ಹಾಲು ಎಳೆದು ಬಿಟ್ಟಾವ. ಕೆಚ್ಚಲಿನಿಂದ ಕರುವಿನ ಬಾಯಿಗೆ ಹಾಲು ಬಂದಿದೆ. ಹಾಗೇ ಕೃಷ್ಣನ ಧ್ವನಿ ಕೇಳಿಸ್ತಂತೆ ಕೊಳಲಿನ. ಏನಾಗಬೇಡ್ರಿ, ಕರುಗಳು ನಿಜವಾಗಿ ಮಕ್ಕಳಿಗೆ ಹಸಿವೆಯಾದಾಗ ಇನ್ಯಾವ ಪರಿವೆ ಇರೋದಿಲ್ಲ, ತಿನ್ನೋದ್ರದ್ದು ಒಂದೇ ಪರಿವೆ ಇರುತ್ತೆ. ಹಾಗಂತಾರೆ ಶಾವಾಹ. ಶಾವಾಹ ಅಂದರೆ ಕರುಗಳು. ಸ್ನುತಸ್ತನಪಯ ಕವಲಸ್ಮತಸ್ಥು. ಅದು ಹಾಲಿನ ಕೆಚ್ಚಲು ಬಾಯಲ್ಲಿ ಹಾಕಿದ್ದು ಹಾಲು ಎಳೆದಿವೆ, ಬಾಯಿ ಹಾಗೇ ತೆರ್ಕೊಂಡು ಕೂತ್ಕೊಂಡ್ಬಿಡ್ತಂತೆ. ಕುಡಿಲಿಲ್ಲ ಹಾಲನ್ನ. ಆ ಕೆಚ್ಚಲಿನಿಂದಲೂ ಹಾಲು ಸೋರ್ತಾ ಇದೆ. ಇವುಗಳ ಬಾಯಿ ಮೇಲೆ ಬಾಯಿಯಲ್ಲಿ ಬಂದ ಹಾಲು ಸೋರ್ತಾ ಇದೆ. ಕೆಚ್ಚಲಿನಿಂದ ಹಾಲು, ಕರುವಿನ ಬಾಯಿಯಿಂದ ಹಾಲು, ಆ ಹುಲ್ಲು ತಿನ್ನುವ ಆಕಳಗಳ ಹುಲ್ಲು ಎಲ್ಲ ಹಾಗೇ ನಿಂತುಬಿಟ್ಟಿದೆ ಅಂತೆ. ಹೇಗೆ ಅಂದರೆ ಚಿತ್ರಾರ್ಪಿತಾರಂಭ ಇವ ಅವತಸ್ತೆ. ಯಾರೋ ಫಸ್ಟ್ ಫೋಟೋ ತೆಗೆದಾಗ ಕಾಣಿಸ್ತದೆ ಠಕ್ ಅಂತೇಳಿ ಅನ್ನಿಸ್ಬೇಕಂತೆ. ಮೊದಲನೇ ಸರ್ತಿ ಫೋಟೋ ಆ ತಿನ್ನೋ ಕ್ಲಿಕ್ ಮಾಡಿದಾಗ ಫೋಟೋ ಹ್ಯಾಗೆ ಕಾಣಿಸುತ್ತೆ ಹಾಗೆ ನಿಂತುಬಿಟ್ಟಿವೆ ಅಂತ. ಯಾರ್ಯಾರು ಮುಂದೆ ಕೆಲಸ ಮಾಡ್ತಾ ಇಲ್ಲ. ಗೋವಿಂದ ಮಾತ್ಮ ನಿದೃಶಾಶ್ರು ಕಣಾಂಸ್ರವಂತ್ಯ. ಇಷ್ಟು ಪ್ರೇಮಪೂರ್ಣವಾಗಿ ಕೃಷ್ಣನ ಹೃದಯದಲ್ಲಿ ತುಂಬಿಕೊಂಡು ಕಣ್ಣೀರು ಹಾಕ್ತಾ ಇವೆ ಅಂತ ನೆನಪಿಟ್ಟುಕೊಳ್ರಿ. ಕಣ್ಣೀರು ಹಾಕ್ತಾ ಇವೆ ಅಂತ. ಏನು ಭಾಗ್ಯ ಕೊಟ್ಟು ಕೃಷ್ಣ ನಮಗೆ. ಮುಖಪ್ರಾಣಿಗಳಾಗಿ ಹುಟ್ಟಿದೆವು, ಶಾಸ್ತ್ರಜ್ಞಾನ ಇಲ್ಲ, ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ದಾನ ಇಲ್ಲ. ನಾವು ಏನೂ ಸಾಧನೆಯನ್ನ ಮಾಡದೇ ಇದ್ದರೂ ನಮಗೆ ನಿನ್ನ ಕೊಳಲಿನ ಸುಧಾ ಗಾನವನ್ನ ಕೇಳುವ ಭಾಗ್ಯ ಕೊಟ್ಟಿದ್ದೀಯ. ಅವುಗಳ ಆಲೋಚನೆ ಮಾಡಿದ್ವಂತೆ ಆಕಳುಗಳು. ಏನೂ ಸಾಧನೆ ಮಾಡದೇ ಇದ್ದವರಿಗೆ ದೇವರಿಷ್ಟು ಅನುಗ್ರಹ ಮಾಡ್ತಾನೆ, ಇನ್ನೆಲ್ಲ ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಮನುಷ್ಯರಿಗೆ, ತತ್ರಾಪಿ ವಿಷ್ಣು ಭಕ್ತರಿಗೆ, ತತ್ರಾಪಿ ವೈಷ್ಣವರಿಗೆ, ಬ್ರಾಹ್ಮಣರಿಗೆ ನಿತ್ಯ ಸ್ನಾನ ಮಾಡಿ, ಜಪ ಮಾಡಿ, ತಪಸ್ಸು ಮಾಡಿ, ಬೇಕಾದ ಮಾಡಲಿಕ್ಕೆ ಅವಕಾಶ ಇದ್ದವರಿಗೆ ದೇವರ ಅನುಗ್ರಹ ಎಷ್ಟು ಮಾಡಲಿಕ್ಕಿಲ್ಲ. ನೆನೆಸಿಕೊಂಡು ಹತ್ತುವಂತೆ ಆಕಳುಗಳೆಲ್ಲ. ನಮಗೇನು ಸಾಧನೆ ಇದೆಲ್ಲಾದರೂ? ಏನು ಸಾಧನೆ ನಮ್ಮದು? ಏನೂ ಸಾಧನೆ ಇಲ್ಲ. ಸ್ನಾನ ಮಾಡುತ್ತಾ ಆಕಳು ತಾನೇ ಸ್ವಂತಕ್ಕೆ ಹೋಗಿ, ಯಜಮಾನ ಇನ್ನು ಆಕಳಕ್ಕೇನಾದರೂ ರೋಗ ಬರಬಾರದು ಅನ್ನೋದಕ್ಕೆ 4 ಬಕೆಟ್ ನೀರು ಹೊಯ್ಬೇಕೇ ಹೊರತಾಗಿ ತಾನೇ ಹೋಗಿ ಆಚಾರ ಭಾಮಿ ಕೊಡ ತೊಗೊಂಡು ಹೋದಂಗೆ ಹೋಗಿ ದಬ ದಬ ಸುರ್ಕೊಂಡು ಮಡಿಯಾಗಿ ಬಂದರು ಅಂತ ಅನ್ನೋ ಹಂಗೇನಿಲ್ಲ. ನಾಮ ಹಾಕ್ಕೊಂಡಾಗ ಅವೇ ನಾಮ ಹಾಕ್ಕೋತಾವ? ಇಲ್ಲ, ನಾಮ ಹಾಕ್ಕೊಳ್ಳೋದಿಲ್ಲ. ಏನು ನಾವು ಜಪಕ್ಕೆ ಕೂತೀವಿ ಅನ್ನೋಂಗೆ ಜಪಕ್ಕೆ ಕೊಡ್ತಾವ ಹೋಗಿ? ಇಲ್ಲ. ಯಾವ ಸಾಧನೆಯೂ ಇಲ್ಲದೇ ಇದ್ದರೂ ಭಗವಂತ ಅವುಗಳ ಮೇಲೆ ಅನುಗ್ರಹವನ್ನ ಮಾಡಿ ಅವುಗಳಿಗೆ ತನ್ನ ಸುಧಾ ರಸದ ಪಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಪ್ರಾಯ ಯಾವುದೋ ಜನ್ಮದಲ್ಲಿ ಆಕಳಾಗಿ ಹುಟ್ಟಿ ಆ ಸುಧಾರಸ ಶ್ರವಣ ಮಾಡಿದ್ದಕ್ಕೇನೋ ಈ ಬ್ರಾಹ್ಮಣ ಜನ್ಮ, ಮನುಷ್ಯ ಜನ್ಮ ಬಂದಿರಬೇಕು ನಮಗೆ. ಇಲ್ಲದೇ ಇದ್ರೆ ಇಷ್ಟು ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಬಿಡ್ತಿದ್ವ ನಾವೆಲ್ಲಾದರೂ? ಸಾಧನೆ ಮಾಡಬೇಕು. ಅದನ್ನೇ ಕೃಷ್ಣ ಆಕಳಿನ ಮೂಲಕವಾಗಿ ನಮಗೆಲ್ಲ ಸ್ಮರಣೆಗೆ ತಂದು ಕೊಡ್ತಕ್ಕಂಥವನಾಗಿದ್ದಾನೆ. ಗೋವಿಂದ ಮಾತ್ಮನಿ ದೃಶಾಶ್ರು ಕಣಾನ್ ಸ್ರವಂತ್ಯ. ಇನ್ನೊಂದು ಶ್ಲೋಕವನ್ನು ಪ್ರಾರಂಭ ಮಾಡಿ ನಿಲ್ಲಿಸ್ತೇನೆ, ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣವಂತೆ. ಯಾಕೆಂದರೆ ಇದು ಇನ್ನೂ ಅನೇಕ ಶ್ಲೋಕಗಳಿವೆ. 2 ದಿವಸ ಅವಕಾಶ ಇದೆ. ಕೃಷ್ಣಾಷ್ಟಮಿ, ಕೃಷ್ಣ ಜನ್ಮವಾಗುವವರೆಗೂ ಕೃಷ್ಣನ ಕೊಳಲಿನ ನಾದವನ್ನು ಕೇಳೋದೇ ಅಂತ ಇಟ್ಕೊಂಡ್ಬಿಟ್ಟಿವಿ. ನಿನ್ನೆ ಶುರು ಮಾಡೀವಿ ಕೊಳಲಿನ ನಾದವನ್ನು, ನಾಡದಿಗೆ ಮುಗಿಸೋಣವಂತೆ. ನಾವು ಅವಕಾಶ ಅವಸರ ಇಲ್ಲ ನಮಗೆ. ಪ್ರಾಯೋವತಾಂಬ ಮುನಯೋ ವಿಹಗಾವನೇಸ್ಮಿನ್ ಕೃಷ್ಣೇ ಕ್ಷಣ ತದುದಿತಂ ಕಲವೇಣುಗೀತಂ ಆರುಹ್ಯಗೆ ಧ್ರುಮಭಜಾನ್ ರುಚಿರಪ್ರಮಾಲಾನ್ ಶೃಣ್ವಂತಿ ಮೀಲಿತದೃಶೋ ವಿಗತಾನ್ಯವಾಚಃ. ಆಕಳಿನ ಜಿಂಕಿ ಕಥೆ ಹೇಳಿದರು, ಆಕಳಿನ ಕಥೆ ಹೇಳಿದರು, ಆಕಳಿನ ಕರುವಿನ ಕಥೆ ಹೇಳಿದರು. ಈಗ ಪಕ್ಷಿಗಳ ಕಥೆ ಹೇಳುತ್ತಾರೆ. ಪಕ್ಷಿಗಳು ಏನು ಮಾಡ್ತಾ ಇದ್ವು? ಕೃಷ್ಣನ ಕೊಳಲಿನ ನಾದವನ್ನು ಕೇಳಿ ಅವೆಲ್ಲ ಅದ್ರ ಸ್ವಭಾವ ಏನು?
ಎಲ್ಲಿ ಹಣ್ಣು ಹೂಗಳು ತುಂಬಿಕೊಂಡಿವೆ ಅಂತಹ ಮರವನ್ನು ಏರೋದು, ಅಲ್ಲಿ ಯಾವುದು ಹಣ್ಣು ತಮಗೆ ರುಚಿಸುತ್ತೋ ಅದಕ್ಕೆ ಕೊಕ್ಕೆಯಿಂದ ಕುಕ್ಕಿ ಆ ಹಣ್ಣನ್ನು ತಿಂದು ಆನಂದಪಟ್ಟು ಮನೆಗೆ ಹೋಗೋದು. ಇಷ್ಟೇ ಅವರ ಕೆಲಸ, ಇನ್ನೇನಿಲ್ಲ. ಅಷ್ಟಕ್ಕಿಂತ ಹೆಚ್ಚೇನು ಮಾಡುತ್ತೆ ಹೇಳಿ ನೋಡೋಣ. ಅದಕ್ಕೆ ಒಬ್ಬ ಸುಭಾಷಿತಕಾರ ಒಂದು ಮಾತಂತಾನೆ, ಪಕ್ಷಿಗೂ ಪ್ರಾಣಿಗೂ ನಮಗೂ ವ್ಯತ್ಯಾಸ ಏನಿದೆ? ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ. ಅದು ಆಹಾರ ತಿನ್ನುತ್ತೆ, ನೀವು ಆಹಾರ ತಿಂತೀರಿ, ಅದು ಮಲಗುತ್ತೆ, ನೀವು ಮಲಗ್ತೀರಿ. ಏನು ದೊಡ್ಡದಿದೆ ಹೇಳಿ ನೋಡೋಣ? ಏನೇನೇನು ದೊಡ್ಡದಿಲ್ಲ. ಆ ಪಕ್ಷಿಗಳು ಯಾವ ಹಾದಿಯಲ್ಲಿ ಕೃಷ್ಣ ಹೋಗ್ತಾ ಇದ್ದ ಅದರ ಆಜು ಬಾಜು ಬೆಳೆದ ಗಿಡಗಳ ಮೇಲೆ ನಿಂತುಕೊಂಡು ಇನ್ನೇನು ಹಣ್ಣಿಗೆ ಬಾಯಿ ಹಾಕಿ ತಿನ್ನಬೇಕು. ಎಷ್ಟೋ ಪಕ್ಷಿಗಳು, ಒಂದು ಗಿಡ ಅಂದರೆ ನೂರಾರು ಪಕ್ಷಿಗಳು ಕೂತಿರುತ್ತೆ. ಸರಿಯಾಗಿ ಆ ಸಮಯಕ್ಕೆ ಕೃಷ್ಣನ ಮುರಳಿಯ ನಾದ ಕೇಳಿಸಿತು. ಪ್ರಾಯೋಬತಾಂಬ ಮುನಯಃ ವಿಹರಾವನಿಸ್ಮಿನ್ ಕೃಷ್ಣೇ ಕ್ಷಣ ತದುದಿತಂ ಕಲವೇಣು ಗೀತಂ ಆರುಹ್ಯಗೆ ಧ್ರುಮಭುಜಾನ್ ರುಚಿರ ಪ್ರಮಾಲಾನ್ ಶೃಣ್ವಂತಿ ಮೀಲಿತ ದೃಶಃ ವಿಗತಾನ್ಯವಾಚಃ. ಒಮ್ಮಿಂದೊಮ್ಮೆಲೆ ಅವಕ್ಕೆ ಏನು ನೆನಪಾಯಿತೋ ಏನೋ ಗೊತ್ತಿಲ್ಲ, ಏನು ನೆನಪಾಗಬೇಕು. ಮುನಯಃ, ಹೇಗೆ ಮುನಿಗಳು ಕಾಡಿನಲ್ಲಿ ಇರ್ತಾರೆ. ಗೋಪಿಕಾಸ್ತ್ರೀ ಪಕ್ಷಿಗಳನ್ನು ಹೋಲಿಸುವಾಗ ಯಾವುದಕ್ಕೆ ಹೋಲಿಸ್ತಾಳೆ ಅಂದರೆ ಮುನಿಗಳಿಗೆ ಹೋಲಿಸ್ತಾಳೆ. ಕಾಡಿನಲ್ಲಿ ಮುನಿಗಳು ವಾಸ ಮಾಡ್ತಾರಂತೆ. ಯಾಕೆ ಮುನಿಗಳು ಕಾಡಿನಲ್ಲಿ ವಾಸ ಮಾಡ್ತಾರೆ ಅಂದರೆ ಈ ಶಹರದ ಪೇಟೆಯ ಯಾವ ಉಸಾಬರಿಗಳೂ ಬೇಡ, ಇಲ್ಲಿಯ ಗದ್ದಲಗಳೇ ಬೇಡ. ಕಾಡಿನಲ್ಲಿ ಆರಾಮಿದ್ದುಕೊಂಡು ಧ್ಯಾನವನ್ನು ಮಾಡೋಣ. ಅಲ್ಲೇ ಬೆಳೆದಿರುವಂತಹ ಗಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಸುಖವಾಗಿ ವಾಸ ಮಾಡ್ತಾರಂತೆ, ದೇವರ ಧ್ಯಾನವನ್ನು ಮಾಡ್ತಾರಂತೆ, ವೇದವನ್ನು ಸ್ಮರಣೆ ಮಾಡ್ತಾ ವೇದವನ್ನು ಅನತಾ ಭಗವಂತನ ಚಿಂತನೆಯನ್ನು ಮಾಡ್ತಾರಂತೆ. ಈ ಪಕ್ಷಿಗಳು ಆ ಭಗವಂತನ ವೇಣುವೇದವನ್ನು ಕೇಳಿ ತಾವೂ ಮುನಿಗಳಂತೆ ಅಲ್ಲಿ ಇಲ್ಲಿ ತಿನ್ನುವ ಹಣ್ಣುಗಳನ್ನೆಲ್ಲ ಬಿಟ್ಟು ಅನೇ ಗಿಡದ ಟೊಂಗೆಯ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಚಿ ಕೃಷ್ಣನ ರೂಪವನ್ನು ಧ್ಯಾನ ಮಾಡ್ತಾ ಆ ಗಾನವನ್ನು ಕೇಳಿಸ್ತಾ ಕೂತ್ಕೊಂಡ್ಬಿಟ್ಟುವಂತೆ, ಹಣ್ಣೇ ಬಿಟ್ಟುಬಿಟ್ಟುವಂತೆ ತಿನ್ನೋದು. ಏನು ಹರಕತ್ತಿದೆ, ಏನು ಕೆಲಸ ಇದೆ ಆ ಪಕ್ಷಿಗಳಿಗೆ? ಈ ಗಾನವನ್ನು ಕೇಳಿ ತಾವು ಹಣ್ಣು ತಿನ್ನೋದು ಬಿಟ್ಟು ಕಣ್ತುಂಬ ರೂಪವನ್ನು ನೋಡಿ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡ್ತಾ ಎಲ್ಲ ವ್ಯಾಪಾರಗಳನ್ನು ಬಿಟ್ಟು ಅನ್ಯವಾಚಃ. ಯಾರಾದರೂ ಬಾಜುಗೆ ಬಂದು ಮಾತಾಡಿಸಿದ್ರು ಮಾತಾಡ್ತಾ ಇರಲಿಲ್ವಂತೆ. ಪಕ್ಷಿ ಇನ್ನೊಂದು ಪಕ್ಷಿ ಬಂದು ತಿವಿಲಿಕ್ಕೆ ಬಂದರೆ ಕಣ್ಣೇ ತೆಗಿಲಿಲ್ಲ, ಮಾತೇ ಆಡಲಿಲ್ವಂತೆ. ಅಂಥ ಮುನಿವೃತ್ತಿಯಿಂದ ಪಕ್ಷಿಗಳಿವೆ ಅಂತ ಹೇಳ್ತಾರೆ. ಇನ್ನೂ ಮುಂದೆ ಕೃಷ್ಣನ ಆ ವೇಣುವಿನ ನಾದದ ಪ್ರಭಾವ ಏನು ಅಂತ ನಡೀತಾ ಇದೆ. ಮತ್ತೆ ನಾಳೆ ಸಂಜೆ ಸೇರಿದಾಗ ನೋಡುವಂತೆ. ಶ್ರೀಕೃಷ್ಣಾರ್ಪಣಮಸ್ತು.